ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಶಿವಮೊಗ್ಗದಲ್ಲಿ ಹಲವಾರು ವರ್ಷಗಳಿಂದ ತುಂಬ ಜನ ನಾಯಕರುಗಳು ಈ ಜಿಲ್ಲೆಗೆ ತುಂಬ ಸುಸಂಸ್ಕೃತ ಜಿಲ್ಲೆ, ಗೌರವದ ಜಿಲ್ಲೆ, ತುಂಬ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬರ್ತಾ ಇರೋವಂಥ ಜಿಲ್ಲೆ, 4 ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಿರೋವಂಥ ಜಿಲ್ಲೆ, ಈ ಥರ ನಮ್ಮದೇ ಆದಂತಹ ಗೌರವ, ನಮ್ಮದೇ ಆದಂತಹ ಒಂದು ಶಿವಮೊಗ್ಗದ ಹೆಗ್ಗಳಿಕೆಯನ್ನು ನಾವು ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಕುವೆಂಪು ನಾಡು ಶಿವಮೊಗ್ಗ ಅಂತ ಊರಿನಲ್ಲಿ ಈ ದಿನ ರಾಜಕೀಯ ದೃಷ್ಟಿಯಿಂದ ರಾಜಕಾರಣವನ್ನು ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಅನ್ನೋವಂಥದ್ದು ನಾವು ತುಂಬ ನೋವಿನಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ತುಂಬ ದಿನದಿಂದ ನಾವು ಸಮಾಧಾನವಾಗೇ ಇದ್ವಿ. ಶಿವಮೊಗ್ಗದ ಇಡೀ ರಾಜ್ಯದಲ್ಲಿ ಇವತ್ತು RSS ಬಗ್ಗೆ ಇರ್ಬೋದು, ಪ್ರಿಯಾಂಕ ಖರ್ಗೆ ಮಾತಾಡ್ತಾ ಇರೋದಿರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಈ ಕಡೆ ಶಿವಮೊಗ್ಗದ ಜಿಲ್ಲಾ ಉಸ್ತುವಾರಿಗಳಾದಂಥ ಮಧು ಬಂಗಾರಪ್ಪನವ್ರು ಮಾತಾಡ್ತಾ ಇರೋಂಥದ್ದು ನೋಡಿದ್ರೆ ತುಂಬ ಬೇಸರ ಆಗುತ್ತೆ, ಸಿಟ್ಟು ಬರುತ್ತೆ. ಏನು ಹೇಳಿದ್ರು ಅದನ್ನು ನಾವು ಮುಂಚೆನೂ ಹೇಳಿದ್ವಿ, ನಾವು ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕೂರೋಣ ಸರ್. ಅತಿ ಹೆಚ್ಚು ಅಭಿವೃದ್ಧಿ ಆಗಿರೋವಂಥದ್ದು ಯಾರ ಕಾಲದಲ್ಲಿ ಅನ್ನೋವಂಥದ್ದನ್ನು ಕೇಳೋಣ, ಬೇಕಾರೆ ಮಾತಾಡೋಣ. ಶಿವಮೊಗ್ಗಕ್ಕೆ ಏನು ಅನ್ಯಾಯ ಆಗಿದೆ, ಏನು ಕೊಡುಗೆ ಆಗಿದೆ, ಅದನ್ನು ಕೂಡ ನಾವು ವಿತ್ ಸ್ಟ್ಯಾಟಿಸ್ಟಿಕ್ಸ್ ನಾವು ಮಾತಾಡೋಕ್ಕೆ ರೆಡಿ ಇದ್ದೀವಿ. ನಾವು ಆ್ಯಸ್ ಅಪೋಸಿಷನ್ ಪಾರ್ಟಿ ನಮ್ಮ ಕರ್ತವ್ಯನೇ ಏನು ಅಂದರೆ ಏನು ಆಗ್ತಿಲ್ಲ, ಏನಾಗಬೇಕು ಅನ್ನೋವಂಥದ್ದನ್ನು ನಾವು ಸದನದಲ್ಲೂ ಕೇಳ್ತೀವಿ, ಸದನದ ಹೊರಗಡೆನೂ ಕೇಳ್ತೀವಿ, ಹೋರಾಟಗಳನ್ನು ಮಾಡ್ತೀವಿ. ನಿಮ್ಮ ತಪ್ಪುಗಳಾದಾಗ ನಾವು ಹೋರಾಟ ಮಾಡಿದ್ದೀವಿ, ಪಾದಯಾತ್ರೆ ಮಾಡಿದ್ದೀವಿ. ಯಾವಾಗ ಮಹರ್ಷಿ ವಾಲ್ಮೀಕಿ ಹಗರಣದ್ದು ನಿಗಮದ ಹಗರಣ ಆದಾಗ ನಾವು ಅದನ್ನು ಹಿಡ್ದಿದ್ದೀವಿ, ಹೇಳಿದ್ದೀವಿ. ಆ ಥರದ್ದೆಲ್ಲ ನಿರಂತರವಾಗಿ ಕಳೆದ 2.5 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ರೆ, ಶಿವಮೊಗ್ಗದ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ತಾ ಇರೋವಂಥ ರೀತಿ ನೋಡಿದ್ರೆ, ನಾನು ಹಿಂದೆನೂ ಮಾತಾಡಿದ್ದೆ ಅವ್ರ ಬಗ್ಗೆ, ಕೇಳಿದ್ದೆ ನಾನು, ಶಿಕ್ಷಣ ಸಚಿವರು ಅಂದರೆ ಏನು ಅಂತ. ಶಿಕ್ಷಣ ಸಚಿವರು ಒಂದು ಮಕ್ಕಳಿಗೆ, ಅದರೊಳಗೂ ಪ್ರಾಥಮಿಕ ಶಿಕ್ಷಣ ಸಚಿವರು ಅಂದರೆ ಮಕ್ಕಳಿಗೆ ಭಾಳ ಬೇಗ ಅಟ್ರಾಕ್ಟ್ ಆಗುವಂಥದ್ದು. ಗೋವಿಂದೇಗೌಡರು ಇದ್ದಂಥದ್ದು, ಸುರೇಶ್ ಕುಮಾರ್ ಅಂತವ್ರು ಇದ್ದಂಥವ್ರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತವ್ರು ಇದ್ದವರು, BC ನಾಗೇಶ್ ಅಂತವ್ರು ಇದ್ದವರು, ಎಂತೆಂಥವ್ರು, ವಿಶ್ವನಾಥ್ ಅಂತವರು ಶಿಕ್ಷಣ ಸಚಿವರಾದಂಥವ್ರು, ಎಂತೆಂಥವ್ರು ಶಿಕ್ಷಣ ಸಚಿವರಾಗಿದ್ದಾರೆ ಅಂದರೆ ಮಕ್ಕಳಿಗೆ ಒಂದಷ್ಟು ಪ್ರೇರಣೆ ಸಿಗುತ್ತೆ ಶಿಕ್ಷಣ ಸಚಿವರು ಅಂತಿದ್ದಂಗೆ. ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿರುವಂಥ ಮಕ್ಕಳಿಗೆ ನಾವು ಪ್ರೇರಣೆ ಕೊಡಬೇಕೋ ಅಥವಾ ನಮ್ಮ ಮಾತುಗಳನ್ನು ನೋಡಿ ಇದೇ ಸರಿ ಅನ್ನೋವಂಥ ದೃಷ್ಟಿಗೆ ಹೋಗ್ಬೇಕು ಅನ್ನೋವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾವ ಪದಗಳು ಲೂಸು, ಏನು ಪದಗಳನ್ನು ಯೂಸ್ ಮಾಡಕ್ಕೆ ಹೊರಟಿದ್ದೀರಾ ಅಂತ. ಅದರಿಂದ ನಾವು ಒಂದಷ್ಟು ಪ್ರೇರಣೆ ಸಿಗಬೇಕಾಗಿರೋಂಥ ಹಂತದಲ್ಲಿ ನಿಮ್ಮ ಮಾತುಗಳೇ ತುಂಬ ಜನಕ್ಕೆ ಇದೇ ಒಳ್ಳೇದು, ಈ ಥರ ಮಾತಾಡೋದನ್ನೇ ಒಳ್ಳೇದು ಅಂತ ಅನ್ನಿಸ್ಬಿಟ್ರೆ ತುಂಬ ನೋವಾಗುತ್ತೆ. ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋ ಅಂಥದ್ದು, ಯಾವತ್ತು ಒಂದು ಹಿರಿಯರು, ಈಗ ಅವರು ರಾಜಕೀಯ ಚುನಾವಣೆಯ ಇದರಿಂದ ಹೊರಗಡೆ ನಿಂತು ನಮಗೆಲ್ಲರಿಗೂ ಪ್ರೇರಣೆ, ಅವರು ಹಿಂದಿನ ಹೋರಾಟಗಳು ನಮಗೆ ಪ್ರೇರಣೆ ಸಿಗಬೇಕು, ಶಿವಮೊಗ್ಗಕ್ಕೆ ಮಾಡಿದ ಕೆಲಸಗಳ ಬಗ್ಗೆ ಪ್ರೇರಣೆ ಸಿಗಬೇಕು, ಅಂಥವ್ರ ಬಗ್ಗೆ ಹಗುರವಾಗಿ ಮಾತಾಡೋವಂಥದ್ದು. ಅದಾಯಿತು. ಈಗ MP ಗಳ ಬಗ್ಗೆ, MP ಗಳು ಯಾವುದಾದ್ರೂ ಒಂದು ಆರೋಪ ಮಾಡಿದಾಗ ಅದು ರಾಜಕೀಯ ದೃಷ್ಟಿಕೋನದಿಂದ ನೋಡೋದನ್ನು ಬಿಟ್ಟು ವೈಯಕ್ತಿಕ ನೋಡೋವಂಥದ್ದನ್ನ ಸ್ವಭಾವ ನಮ್ಮ ಶಿವಮೊಗ್ಗದ ಉಸ್ತುವಾರಿ ಮಂತ್ರಿಗಳಿಗೆ ಬಂದ್ಬಿಟ್ಟಿದೆ. ಡೈರೆಕ್ಟಾಗಿ MP ಗಳಾಗ್ಬಿಟ್ರು. ಒಂದ್ಸಲ ಯೋಚನೆ ಮಾಡಿ, ಉಸ್ತುವಾರಿ ಸಚಿವರುಗಳು ಡೈರೆಕ್ಟಾಗಿ MP ಆಗಿರೋದು, ಡೈರೆಕ್ಟಾಗಿ MLA ಆಗಿರೋದು ಯಾರು ಅಂತ. ರಾಘವೇಂದ್ರ ಅವರು ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡಿ ಶಿಕಾರಿಪುರದಲ್ಲಿ ಪುರಸಭೆಯ ಮೆಂಬರ್ ಆಗಿ, ನೋಡಿ ನಮ್ಮ ಒಂದು ವ್ಯವಸ್ಥೆ ಇದೆ, ಸಂವಿಧಾನದಲ್ಲಿ ನಮಗೊಂದು ಅವಕಾಶಗಳಿದ್ದಾವೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವಿದ್ದೀವಿ, ಇದನ್ನು ಅರ್ಥ ಮಾಡ್ಕೋಬೇಕಲ್ಲ. ನರೇಂದ್ರ ಮೋದಿಯವರು ನೇರವಾಗಿ ಮುಖ್ಯಮಂತ್ರಿಗಳಾಗಿರೋವಂಥದ್ದು, ಅವ್ರು ಬೇರೆ ಯಾವುದನ್ನು ಮಾಡಿಲ್ಲ, ಯಾವುದೇ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿಲ್ಲ. ಅವ್ರು ಇವತ್ತು ಪ್ರೂವನ್ 25ನೇ ವರ್ಷ ಇದು.
25 ವರ್ಷದಿಂದ ಒಬ್ಬ ಜನಪ್ರತಿನಿಧಿಯಾಗಿ ದೇಶ ಆಳ್ತಾ ಇರೋಂಥ ವಿಶ್ವಗುರು ಅನ್ನೋಂಥದ್ದನ್ನು ಕಣ್ಮುಂದೆ ಕಾಣ್ತಾ ಇದೆ. ರಾಘವೇಂದ್ರ ಅವ್ರು ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ. ಸಂಘಟನೆ ನಂತರ ಒಬ್ಬ ಪುರಸಭೆ ಮೆಂಬರ್ ಆಗಿ ಅಲ್ಲಿ ಕೆಲಸ ಮಾಡ್ತಾರೆ ಶಿಕಾರಿಪುರದಲ್ಲಿ. ನಮ್ಮ ವ್ಯವಸ್ಥೆ ಹೆಂಗಿದೆ ಇವತ್ತು. ನಾನು ಕೋಟಾ ಶ್ರೀನಿವಾಸ ಪೂಜಾರನ್ನ ತುಂಬ ಸಲ ಹೇಳಿದ್ದೀನಿ. ನಾನು ಒಬ್ಬ ಗ್ರಾಮ ಪಂಚಾಯತ್ನ ಮೆಂಬರು, ಗ್ರಾಮ ಪಂಚಾಯತ್ನ ಸದಸ್ಯನಾಗಿ ಇಡೀ ಇವತ್ತು ನಮ್ಮ ಪಾರ್ಲಿಮೆಂಟಿಗೆ ಹೋಗಿರೋವಂಥವ್ರು ಕೋಟಾ ಶ್ರೀನಿವಾಸ ಪೂಜಾರರು. ನಮ್ಮ ವ್ಯವಸ್ಥೆಯಲ್ಲಿ ಹೇಳುತ್ತೆ, ನಮ್ಮ ಕಾರ್ಯಕರ್ತರಿಗೆ ಅವಕಾಶಗಳನ್ನು, ಜನಪ್ರತಿನಿಧಿಗಳಾಗುವಂಥ ಅವಕಾಶಗಳನ್ನು ಸಿಗುವಂಥದ್ದು ನಮ್ಮ ಸಂವಿಧಾನದಲ್ಲಿದೆ, ಯಾವ್ಯಾವ ಹಂತದಲ್ಲಿ ಅವನ್ನ ಹೋಗ್ಬೇಕು ಅಂತ. ಆದರೆ ಇವರು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡೋಕ್ಕಾಗಿಲ್ಲ 2.5 ವರ್ಷದಿಂದ. ನಾವು ಮಾಡಿದ್ದು ಹಿಂದೆ ಬಿಜೆಪಿ ಸರ್ಕಾರ ಎಲೆಕ್ಷನ್ ಕಮಿಷನ್ ಅನ್ನ ಮಾಡಿದ್ದು ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ. ಎಲೆಕ್ಷನ್ ಕಮಿಷನ್ ಈಗ ನಿಮ್ಮ ಕೈ ಇದೆಯಲ್ಲ, ನಿಮ್ಮ ಕೈಯಲ್ಲೇ, ಸರ್ಕಾರದ ಕೈಯಲ್ಲಿ ಇದೆಯಲ್ಲ. ಯಾಕೆ 2.5 ವರ್ಷದಿಂದ ನೀವು ಮಾಡಿಲ್ಲ ಹಂಗಾರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್? ಆ ಚುನಾವಣೆಗಳನ್ನ ಮಾಡೋಕ್ಕಾಗಲ್ಲ. ನಗರ ಪಾಲಿಕೆ ಚುನಾವಣೆ ಮಾಡಿಲ್ಲ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಯಾವ ಚುನಾವಣೆನೂ ಮಾಡಿಲ್ಲ. ಆದರೆ ನೀವೀಗ ಪುರಸಭೆಯಿಂದ ಗೆದ್ದು ಅಲ್ಲಿ ಆಯ್ಕೆಯಾಗಿ ಆಮೇಲೆ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗೋದು ತಪ್ಪ? ಅದರೊಳಗೆ ಅವಕಾಶ ಇಲ್ವಾ? ಹಂಗೆ ರಾಘವೇಂದ್ರ ಅವ್ರು ಬಂದಿರೋದು ಅಲ್ಲಿಂದ ಬಂದಿದ್ದಾರೆ. ನೀವು ಹೇಳಿ, ಮೊದಲನೇ ಸಲ ಯಾರು ಕೊಟ್ಟಿದ್ದು ನಿಮಗೆ ಟಿಕೆಟ್? ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿನಲ್ಲಿ ಮೊದಲನೇ ಚುನಾವಣೆ ನೀವು ಎದುರಿಸಿರೋದು, ಅದು ಗೊತ್ತಿರ್ಬೇಕು ನಿಮಗೆ. ಮೊದಲನೇ ಸಲನೇ ಡೈರೆಕ್ಟ್ ಎಮ್ ಎಲ್ ಎಗೆ ಕೊಟ್ಟಿರೋಂಥದ್ದು ಭಾರತೀಯ ಜನತಾ ಪಾರ್ಟಿ, ಯಾವುದೇ ಕಾಂಗ್ರೆಸ್ JDS ಅಲ್ಲ, ನಾವು ಕೊಟ್ಟಿರೋ ಕಾರಣಕ್ಕೆ. ಹಾಗಾಗಿ ರಾಘವೇಂದ್ರ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡಿ. ರಾಘವೇಂದ್ರ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ತಂದಿದ್ದಾರೆ ಅಂತ ಅದರೊಳಗೆ ನಾವು ಮಾತಾಡಕ್ಕೆ ರೆಡಿ ಇದ್ದೀವಿ, ಅದಕ್ಕೆ ಉತ್ತರ ಕೊಡ್ತೀವಿ. ಈ ಥರ ಬಾಯಿಗೆ ಬಂದಂಗೆ ಹೆಂಗೆ ಬೇಕಾದ್ರೆ ಹಂಗೆ ಮಾತಾಡ್ಬೋದು. ನೀವು ಯಾಕೆ ಈ ಥರದ್ದು ಯೋಚನೆಗಳಿಗೆ ಹೋಗ್ತಾ ಇದ್ದೀರಾ ಅನ್ನೋವಂಥದ್ದೇ ನಮಗಿನ್ನೂ ಅರ್ಥ ಆಗ್ತಿಲ್ಲ. ಏನು ಹೇಳ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ವೆಹಿಕಲ್ ಅಲ್ಲಿ ದುಡ್ಡು ಕಳ್ಸಿದ್ ಗೊತ್ತಿಲ್ವಾ, ಆಂಬುಲೆನ್ಸ್ ಅಲ್ಲಿ ಕಳ್ಸಿದ್ ಗೊತ್ತಿಲ್ಲ. ಇದೊಂಥರ ಹಿಟ್ ಅಂಡ್ ರನ್. ಸುಮ್ಮನೆ ಹೇಳೋದು. ಆಯ್ತು, ನಿಮ್ದೇ ಸರ್ಕಾರ ಇತ್ತಲ್ಲ, ಅವ್ರು ಮೊದಲೇ ಸಲ ಗೆದ್ದಾದ್ಮೇಲೆ 2013ರಿಂದ 18 ತನಕ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು. 2009ನೇ ಇಸ್ವಿಲೇ ಮಾನ್ಯ BY ರಾಘವೇಂದ್ರ ಅವ್ರು ಗೆದ್ದಿದ್ದು. ಅವಾಗಲೇ ತನಿಖೆ ಮಾಡ್ಬೋದಿತ್ತಲ್ಲ. ಪೊಲೀಸ್ ಇಲಾಖೆನ ಅಷ್ಟು ಹಗುರವಾಗಿ ತಗೊಂಡ್ಬಿಡ್ತೀರಾ? ಪೊಲೀಸ್ ಜೀಪಲ್ಲಿ ದುಡ್ಡನ್ನು ಕಳ್ಸಿದ್ರು ಅಂತ ಹೇಳ್ತೀರಾ, ಆಂಬುಲೆನ್ಸ್ ಅಲ್ಲಿ ದುಡ್ಡನ್ನು ಕಳ್ಸಿದ್ರು ಅಂತ ಹೇಳ್ತಾರೆ. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇದು ಸರಿ ಹೋಗಲ್ಲ. ಇದು ಎಲ್ಲೋ ಒಂದ್ ಕಡೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಯಾಕಪ್ಪ ಈ ಥರದ ಮಾತುಗಳನ್ನು ಆಡಬೇಕು? ನಾವು ತಾಳ್ಮೆ ಕಳ್ಕೊಂಡ್ರೆ ನಮ್ಮ ಸ್ಥಿತಿ ಏನಾಗುತ್ತೆ? ಇಲ್ಲಿಗೆ ನಿಲ್ಬೇಕು. ಇದು ಸರಿಯಲ್ಲ. ಇದು ನಾವು ಮಾತಾಡೋಣ. ನಾವು ಇಂಥದ್ದಾಗಿಲ್ಲ. ಶಿವಮೊಗ್ಗಕ್ಕೆ ಆಯ್ತು, ಶಿವಮೊಗ್ಗ ಜಿಲ್ಲೆಗೆ ನೀವು 2.5 ವರ್ಷದಿಂದ ನೀವು ಆಗಿದ್ದೀರಾ, ಉಸ್ತುವಾರಿ ಮಂತ್ರಿಗಳಾಗಿದ್ದೀರಾ, ನೀವೇನೇನು ತಂದಿದ್ದೀರಾ ತೋರಿಸಿ. ವೈಟ್ ಪೇಪರ್ ಕೊಡಿ. ಸುಮ್ಮನೆ ಅಲ್ಲೊಬ್ರು ಸಿದ್ದರಾಮಯ್ಯನವರು ಒಂದು ಬಗಳೆ ಹೊಡೆಯೋದು, ಇಲ್ಲಿ ಇವ್ರು ಬಗಳೆ ಹೊಡೆಯೋದು, ಇದು ಸರಿ ಹೋಗಿಲ್ಲ. ಹೇಳೋದಾದ್ರೆ ಹೇಳಿ, ನಾವು ಇಂತಿಂಥ ಕೆಲಸ ಮಾಡಿದ್ದೀವಿ, ಅದಕ್ಕೋಸ್ಕರ ನಮಗೆ ಅವ್ರಿಗಿಂತ ನಾವು ಬೆಟರ್ ಅಂತ ತೋರಿಸಿ. ಶಿವಮೊಗ್ಗದಲ್ಲಿ ಯಾವ್ದು ರೈಲ್ವೆ ಯೋಜನೆ ನೀವು ತಂದಿದ್ದೀರಾ, ಅದಕ್ಕೆ ಏನೇನು ನಿಮ್ಮ ಪ್ರಯತ್ನಗಳಿದ್ದಾವೆ, ಯಾವ್ಯಾವ ಹೊಸ ರೋಡ್ಗಳನ್ನ ಮಾಡಿದ್ದೀರಾ ಅದನ್ನು ತೋರಿಸಿ. ಎಷ್ಟು ಕಿಲೋಮೀಟರ್ ರೋಡ್ಗಳನ್ನು ಮಾಡಿದ್ದೀರಾ, ಯಾವ್ಯಾವ ಹೊಸ ಬಸ್ಗಳನ್ನ ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡಿದ್ದೀರಾ ಅದನ್ನ ಹೇಳಿ. ಶಿವಮೊಗ್ಗ ಜಿಲ್ಲೆಗೆ ಬೇಕಾಗಿರೋಂತಹ ನಾನಾ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಮೂಲ ಸೌಕರ್ಯ ಇರ್ಬೋದು, ಅದ್ರ ಬಗ್ಗೆ ನೀವು ಮಾತಾಡಿ. ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ನಮ್ಮ ಕಾಲದಲ್ಲಿ ಏನಾಗಿತ್ತು, ನಿಮ್ಮ ಕಾಲದಲ್ಲಿ ಏನಾಗಿತ್ತು ಅಂಥದ್ದನ್ನು ಹೇಳ್ತೀವಿ. ಈಗ ಶುರು ಮಾಡಿರೋದವರು GST ಬಗ್ಗೆ ಮೇಲಿಂದ ಕೆಳಗಡೆ ಸಿದ್ದರಾಮಯ್ಯನವರಿಂದ ಹಿಡಿದು ಇಲ್ಲಿ ತನಕ ಮಾತಾಡ್ತಾ ಇರೋಂಥ GST. ನಾನು ಅದಕ್ಕೆ ಯಾರಾದರೂ ಒಬ್ರು BCom ಸ್ಟೂಡೆಂಟ್ಸನ್ನ ಅವ್ರಗಳ ಜೊತೆ ಮಾಡಬೇಕು ಅಂತಿದ್ದೀನಿ. ನಾನು BCom, BBM, BBA, CA ಬಿಡಿ, CA ಭಾಳ ದೊಡ್ಡದಾಗುತ್ತೆ ಪಾಪ. BCom, BBA ಹುಡುಗರೇ ಇನ್ನೂ ಚೆನ್ನಾಗೆ ಏನು ಅನುಕೂಲಗಳಾಗುತ್ತೆ. ನಾನು ಒಪ್ತೀನಿ. GST ತಂದಿದ್ದು ನೀವೇ ಪ್ರಪೋಸಲ್ ಮಾಡಿದ್ದು. GST ತರಲಿಲ್ಲ ನೀವು. ಒನ್ ನೇಷನ್ ಒನ್ ಎಲೆಕ್ಷನ್ ಯೋಚನೆ ಮಾಡಿದ್ದು ನೀವೇ. ಇನ್ನೇನೇನು ನೀವು ಆಧಾರ್ ಕಾರ್ಡು ಅದನ್ನು ಒಪ್ಕೊಂತೀನಿ, ನಿಮ್ಮದೇ ಯೋಚನೆ ಅದು, ನಮ್ದಲ್ಲ. ನಮಗೆ ಗೊತ್ತಿದೆ ಆಧಾರ್ ಕಾರ್ಡು ನಿಮ್ಮದೇ ಯೋಚನೆ. ಆಮೇಲೆ ಏನೋ ಅಕ್ಕಿ ಕೊಡೋ ಅಂಥದ್ದನ್ನು
ಸೆಕ್ಯೂರಿಟಿ ಆ್ಯಕ್ಟ್, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದಿದ್ದು ನೀವೇ, ಎಲ್ಲ ಒಪ್ಕೊಂತೀವಿ. ನಾವು ಯಾವ ಥರ ಹೇಳಿದ್ವಾ? ನಾವು ಯಾವತ್ತೂ ಹೇಳಿಲ್ಲ. ನಮ್ಮದು ಏನೇನು ನೀವು ಹೇಳಿದ್ರಲ್ಲ, ನಿಮ್ಮ ಕೈಯಲ್ಲಿ ಏನೇನು ಮಾಡೋಕ್ಕಾಗಿಲ್ಲಲ್ಲ ಅದನ್ನು ಮಾಡಿರೋದು ನಾವು. ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಿ ಈ ದೇಶದಲ್ಲಿ ಕೋವಿಡ್ ಸಂದರ್ಭದಲ್ಲಿ 80 ಕೋಟಿ ಮನೆಗಳಿಗೆ ಅನ್ನ ಕೊಟ್ಟಿರೋವಂಥದ್ದು ಯಾರು ಇದ್ರೆ ಅದು ನರೇಂದ್ರ ಮೋದಿ ಅವರು. ಯಾರು ಆಧಾರ್ ಕಾರ್ಡನ್ನು ಆಗಲ್ಲ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ದು, ಆ ಆಧಾರ್ ಕಾರ್ಡನ್ನು ಇಂಪ್ಲಿಮೆಂಟ್ ಮಾಡಿದ್ದು ನಾವು. ಅದೇ ರೀತಿ GSTನೂ ಕೂಡ ನೀವು ಪ್ರಪೋಸಲ್ ಮಾಡಿದ್ವಿ ಅಷ್ಟೇ, ಆಗಲಿಲ್ಲ ನಿಮ್ಮ ಕೈಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ. ಯಾಕಂದರೆ ಎಲ್ಲ ರಾಜ್ಯಗಳ ಜೊತೆ ಕೂತು ಅದನ್ನು ಸಮನ್ವಯ ತಂದು ತರೋವಂಥದ್ದನ್ನು ನಮ್ಮ ಜವಾಬ್ದಾರಿ ಇತ್ತು. ಅದನ್ನು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ, ಅದನ್ನು ನಾವು ಮಾಡಿದ್ವಿ. GSTಯಲ್ಲಿ ಏನೇನು ನ್ಯೂನತೆಗಳಿತ್ತು ಅದನ್ನು GST ಕೌನ್ಸಿಲಿಗೆ ಹೋಗಬೇಕಾಗಿದ್ದಂಥದ್ದು ನಮ್ಮ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳು. ಯಾವ GST ಕೌನ್ಸಿಲ್ ಮೀಟಿಂಗಿಗೆ ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು? ಅವ್ರಿಗೆ ಹೋಗೋಕ್ಕಾಗಿಲ್ಲ, ಕೃಷ್ಣ ಬೈರೇಗೌಡರವರಿಗೆ ಕಳಿಸ್ತಾರೆ. ಪ್ರತಿ ಸಲ GST ಕೌನ್ಸಿಲ್ ಮೆಂಬರ್ ಆಗಿ ಕೃಷ್ಣ ಬೈರೇಗೌಡರು ಹೋಗ್ತಾರೆ. ಈಗ ಹೊರಗಡೆ ಬಂದು ಸಿದ್ದರಾಮಯ್ಯನವ್ರು ಮಾತಾಡ್ತಾರೆ, ನಮಗೆ 15,000 ಕೋಟಿ ಕೊಡಿ, 15,000 ಕೋಟಿ ಕಡಿಮೆ ಆಗಿದೆ ಅಂತ. ಅದರದ್ದೇ ಆದಂಥ ಕೋರ್ಟ್ ಇದೆ, ನೀವು ಕೇಳಿ. ಯಾವ್ದು ಕಡಿಮೆ ಆಗ್ತಾ ಇದೆ ನಿಮಗೆ ಅದನ್ನು ಕೇಳಿ. ಸರ್ಕಾರದಿಂದ ಇಷ್ಟು ಕಡಿಮೆ ಆಗ್ತಾ ಇದೆ, ನಮಗೆ ಹಿಂಗೆ ಕೊಡಬೇಕಿತ್ತು, ಹಿಂಗೆ ಕೊಡೋಕ್ಕಾಗ್ತಿಲ್ಲ, ಯಾಕೆ ಅಂತ ಕೇಳಿ. ಅದನ್ನು ಬಿಟ್ಟು ಹೊರಗಡೆ ಮಾತಾಡಿದ್ರೆ. ನಾನು ಒಂದು ಉದಾಹರಣೆ ಏನು ಅಂದರೆ, ಸಿಗಂದೂರ್ನ ಇಲ್ಲಿನ ಮಾನ್ಯ ಯಡಿಯೂರಪ್ಪನವರ ಪ್ರಯತ್ನ, ರಾಘವೇಂದ್ರ ಅವರ ಪ್ರಯತ್ನದಿಂದ ಸಿಗಂದೂರ್ ಬ್ರಿಡ್ಜ್ ಆಯಿತು.